ಏನು ಶಪಥ ಮಾಡ್ಬೇಕಂತ ವಿವೇಕಾನಂದ ಹೇಳ್ತಾನೆ ನಿಮ್ಮ ಬಗ್ಗೆ ಮಾತು ಹೇಳ್ತಾನೆ. ಏನಂತ ಗೊತ್ತಾ, ನನ್ನ ಕೈಯಲ್ಲಿ ಏನಾದರೂ ಇಲ್ಲಿ ಯಾವ ಹುಡುಗರಿಲ್ಲ ತಗ ಬೇಸರ ಆಗೋದಲ್ಲ. ನಾವೆಲ್ಲ ಇರೋದು ನಿಮ್ಗೆ ಸಪೋರ್ಟ್ ಮಾಡೋಕೆ ಇದ್ದೀವಿ. ವಿವೇಕಾನಂದ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ, ನನ್ನ ಕೈಯಲ್ಲಿ ಏನಾದರೂ 50,000 ಪುರುಷರಿದ್ರೆ, ನನ್ನ ಕೈಯಲ್ಲಿ ಏನಾದರೂ 50,000 ಪುರುಷರಿದ್ರೆ ಈ ದೇಶ ಸುಧಾರಣೆ ಮಾಡಲಿಕ್ಕೆ ನನಗೆ 500 ವರ್ಷ ಬೇಕು. ಒಂದು ವೇಳೆ ನನ್ನ ಕೈಯಲ್ಲಿ ನುರಿತ ದಕ್ಷ 50 ಮಹಿಳೆಯರು ಇದ್ದರೆ ಈ ದೇಶ ಸುಧಾರಣೆ ಮಾಡಲಿಕ್ಕೆ ನನಗೆ 500 ವರ್ಷ ಬೇಕಾಗಿಲ್ಲ, ಬರೀ 50 ದಿನ ಸಾಕು ಅಂತಾನೆ ಸ್ವಾಮಿ ವಿವೇಕಾನಂದ. ನೋಡಿ, ಅವತ್ತು ಸುಮಾರು 100 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದ ಈ ಮಾತನ್ನು ಮಹಿಳೆಯರ ಕುರಿತಾಗಿ ಹೇಳಿದೆ. ಯಾಕೆ ಇದನ್ನು ನಾನು ಮತ್ತೆ ಹೇಳ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ಕಟ್ಟುಪಾಡುಗಳು ಇರೋದೇ ಮಹಿಳೆಯರ ಸುತ್ತ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವುದಕ್ಕೋಸ್ಕರ ತಯಾರು ಮಾಡುವಂಥ ಒಂದು ಭೋಗದ ಗೊಂಬೆ ಅನ್ನೋ ರೀತಿಯಲ್ಲಿ ಜನ ಇದ್ದಾರೆ. ಅವನನ್ನು ಯಾವ ರೀತಿಯಲ್ಲಿ ತಯಾರು ಮಾಡೋದು ಇದೇ ರೀತಿ. ಯಾಕಪ್ಪ ಆಕೆಗೆ ನಮ್ಮ ದೇಶದಲ್ಲಿ ಹೆಂಗಿದೆ ಅಂದರೆ, ಗಂಡು ಹುಟ್ಟಿದ್ರೆ ಮಾತ್ರ ಪೇಡೆ, ಹೆಣ್ಣು ಹುಟ್ಟಿದ್ರೆ ಪೀಡೆ. ಗಂಡು ಹುಟ್ಟಿದ್ರೆ ಪೇಡೆ, ಹೆಣ್ಣು ಹುಟ್ಟಿದ್ರೆ ಪೀಡೆ ಅನ್ನುವಂಥ ಸಮಾಜದಲ್ಲಿ ಗೆದ್ದು ಬರುವುದಿದೆಯಲ್ಲ, ಅದು ಭಾಳ ದೊಡ್ಡದದು. ಸತ್ಯಕ್ಕ ಅಂತ 12ನೇ ಶತಮಾನದಲ್ಲಿ ಕೇಳಿದ್ರು ಒಬ್ಬ ಮಹಿಳೆ. ಸತ್ಯಕ್ಕ ಅಂತ ಮುನ್ಸಿಪಾಲ್ಟಿ ಕೌನ್ಸಿಲರ್, ಮುನ್ಸಿಪಾಲ್ಟಿ ನೆಲ ಕ್ಲೀನ್ ಮಾಡುವಂಥ ಒಬ್ಬ ಮಹಿಳೆ ವಚನಗಳನ್ನು ಬರೀತಾಳೆ. 12ನೇ ಶತಮಾನದಲ್ಲಂತರೂ ಬಸವಣ್ಣ ಮಹಿಳೆಯರಿಗೋಸ್ಕರ ವಿಶೇಷ ಒಂದು ಅನುಭವ ಮಂಟಪನ ಪ್ರಿಪೇರ್ ಮಾಡ್ತಾನೆ. ಇನ್ನು ಚರಿತ್ರೆಯ ಪುಟಗಳನ್ನು ತೆಗೆದು ನೋಡಿದರೆ ಮಹಿಳೆಯರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಕಲ್ಪನಾ ಚಾವ್ಲಾ ಮಾಡಿದ್ದಾಳೆ. ಅವರೆಲ್ಲರನ್ನ ಮೀರಿದಂಥ ಒಂದು ದೊಡ್ಡ ಬದುಕಿನ ಸಿಲೆಬಸ್ ನಿಮ್ಮದಾಗಿರಬೇಕು. ಅಂಥ ಸಿಲೆಬಸ್ಗಳ ನಡುವೆ ಕಿಡಿಗೇಡಿ ವಿದ್ಯಾರ್ಥಿನಿಯರು ಪಾಸಿಟಿವ್, ಕಿಡಿಗೇಡಿ ವಿದ್ಯಾರ್ಥಿನಿಯರು ನೆಗೆಟಿವ್. ನಾನೀಗ ಹೇಳಿದ್ನಲ್ಲ, ನನಗಿದು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್, ಇದು ಬರೋದಿಲ್ಲ ಅನ್ನೋದು ಇಂಪಾರ್ಟೆಂಟ್. ಆದರೆ ಪಾಸಿಟಿವ್ ಕಿಡಿಗೇಡಿ ಹೇಗಿರ್ತಾನೆ, ಒಬ್ಬ ವಿದ್ಯಾರ್ಥಿನಿ ಜ್ಞಾನಸಾಗರದ ಆಳದಲ್ಲಿ ಮುಳುಗಲಿಕ್ಕೆ ಇಷ್ಟಪಡ್ತಾನೆ, ಕೆಳಗಡೆ ಮುಳುಗಲಿಕ್ಕೆ ಇಷ್ಟಪಡ್ತಾನೆ. ಒಬ್ಬ ವಿದ್ಯಾರ್ಥಿನಿ ಮುಳುಗ್ತಾಳೆ, ಜ್ಞಾನಸಾಗರದ ಆಳಕ್ಕೆ ಇಳ್ತಾಳೆ. 3 ಹುಡುಗಿಯರು ಮುಳುಗ್ತಾರೆ, ಜ್ಞಾನಸಾಗರದ ಆಳಕ್ಕೆ ಮುಳುಗ್ಬೇಕು ನಾವು. ಮುಳುಗಿ ಅಲ್ಲೇನಿದೆ ನೋಡಬೇಕು ಅಂತ ಮುಳುಗ್ತಾರೆ. ಒಬ್ಬಳು ಮಾತ್ರ ಮುಳುಗ್ತಾಳೆ. ಮುಳುಗಿ ನೆಲ ಸಿಗಲಾರ್ದು ಮೇಲಕ್ಕೆ ಬಂದ್ಬಿಡ್ತಾಳೆ. ಭಾಳ ಆಳಕ್ಕೈತೆ ಇದು ಅಂತ ಹೇಳಿದ್ಲು ಪಕ್ಕದೊಳಗೆ. ಇನ್ನೊಬ್ಳು ಏನು ಮಾಡಿದ್ಲು, ನಾನು ಮುಳುಗ್ತೀನೀಗ ಅಂದ. ಮತ್ತೊಬ್ಳು ಕೆಳಗಡೆ ಮುಳುಗಿದ್ಲು. ಕೆಳಗೆ ಹೋಗಿ 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 ನೆಲ ಮುಟ್ಟಿ ಎದುರಿ ಮೇಲೆ ಬಂದ್ಬಿಡ್ತಾಳೆ. ಭಾಳ ಆಳಕ್ಕಿದು, ನೆಲ ಮುಟ್ಟಿ ಬಂದಿದ್ದೀನಿ ಅಂತ. 3ನೇದವಳು ನಾವು ಬರ್ತೀನಿ ತಡೀಗ ಅಂತ. 3ನೇದವಳು ಕೆಳಗಡೆ ಮುಟ್ತಾಳೆ, ನೆಲ ಮುಟ್ತಾಳೆ, ಮಣ್ಣು ತರ್ತಾಳೆ ಮೇಲೆ. ಏನು ಮಾಡ್ತೀರಾ ನೀವು 3 ಅಂತ ಹೇಳಿದ್ಲು. 3 ವಿಷಯ ಇನ್ನೊಬ್ಬಳಿಗೆ ಹೇಳಿದ್ಲು. ನಾನು ಹೋಗಿ ಮುಳುಗ್ತಂತ ಅವಳು, ಮಣ್ಣು ತಂದಿದ್ದೀನಿ ಅಂತ ಹೇಳೋಳು. ಇನ್ನೊಬ್ಳು ಏನು ಮಾಡ್ತಾಳೆ ಗೊತ್ತಾ, 4ನೇದವಳು ಒಳಗಡೆ ಹೋಗ್ತಾಳೆ, ಮುಳುಗ್ತಾಳೆ, ಮಣ್ಣು ನೋಡ್ತಾಳೆ, ಮತ್ತೆ ಒಸಿತಾಳೆ, ಆ ಕಡೆ ಈ ಕಡೆ ನೋಡ್ತಾಳೆ. ಕಪ್ಪೆ ಚಿಪ್ಗಳು ಸಿಗ್ತವೆ, ಆ ಕಪ್ಪೆ ಚಿಪ್ ತಗೊಂಡು ಮೇಲೆ ಬರ್ತಾಳೆ. ಕಪ್ಪೆ ಚಿಪ್ ಸಿಕ್ಕವ ನನಗೆ ಅಂತಾಳೆ. 5ನೇದವಳಲ್ಲಿ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಅವಳೇನು ಮಾಡ್ತಾಳೆ, ನಾನು ಹೋಗಿ ಮುಳುಗಲ್ಲ ಇಲ್ಲ ಅಂತಾಳೆ. ಮುಳುಗು, ಪ್ರಯತ್ನ ಮಾಡು ಅಂತಾಳೆ. 5ನೇದವಳು ಏನು ಮಾಡ್ತಾಳೆ, ಒಳಗಡೆ ಹೋಗ್ತಾಳೆ, ಲೀಲಾಜಾಲವಾಗಿ ಈಜ್ತಾಳೆ, ನೆಲ ಮುಟ್ತಾರೆ, ಮಣ್ಣು ನೋಡ್ತಾಳೆ, ಒಸಿತಾಳೆ, ಕಪ್ಪೆ ಚಿಪ್ಪು ಸಿಗ್ತಾವೆ ಅಲ್ಲೇ ಎಸಿತಾಳೆ, ಮತ್ತೆ ಸರ್ಚ್ ಮಾಡ್ತಾಳೆ ಒಳಗಡೆ, ಆ ಕಡೆ ಈ ಕಡೆ ನೋಡ್ತಾಳೆ, ಮೇಲೆ ಬರ್ತಾಳೆ, ನೋಡ್ತಾಳೆ, ಕೈಯಾಗಿ ಮುತ್ತಿರುತ್ತೆ. ಆಕೆ ಮೊದಲೇ ತೀರ್ಮಾನ ಮಾಡೇ ಮುಳುಗಿದ್ದಲ್ಲಿ, ಜ್ಞಾನಸಾಗರದಲ್ಲಿ ತೀರ್ಮಾನ ಮಾಡಿ ಮುಳುಗಿದ್ಲು. ಏನು ಗೊತ್ತಾ, ನಾನು ಒಳಗಡೆ ಆಳದಲ್ಲಿ ಮುಳುಗುತ್ತೇನೆ, ಒಳಗಡೆ ಮುಳುಗಿದ ಮೇಲೆ ಮುತ್ತನ್ನೇ ತರುತ್ತೇನೆ, ಮಣ್ಣು ತರಲ್ಲ ಅಂತ ತೀರ್ಮಾನ ಮಾಡಿ ಮುಳುಗಿರ್ತಾಳೆ ಒಳಗಡೆ. ಕೆಳಗಡೆ ಮುತ್ತು ತಂದ ಮೇಲೆ ಗೊತ್ತಾಗುತ್ತೆ ಈ ಜ್ಞಾನಸಾಗರದ ಆಳ ದೊಡ್ಡದಿದೆ, ಈ ಆಳದಲ್ಲಿ ಪ್ರಯತ್ನ ಭಾಳ ದೊಡ್ಡದು. ಆದರೆ ಮುಳುಗಿದವ್ರಿಗೆ ಎಲ್ಲರಿಗೂ ಮುತ್ತು ಸಿಗೋದಿಲ್ಲ, ಮಣ್ಣು ಸಿಗುತ್ತೆ, ಕಪ್ಪೆ ಚಿಪ್ಪುಗಳು ಸಿಗ್ತವೆ. ಕೆಲವರಿಗೆ ಮೇಲೆ ಬಂದರು, ಆದರೆ ಮುಳುಗುವ ಸಾಹಸ ಇದೆ ನೋಡು, ಅದು ಭಾಳ ದೊಡ್ಡದದು. ಮುಳುಗಬೇಕಾದಾಗ ಆಳನ್ನು ನೋಡಿ ಮುಳುಗಬೇಕು. ಈ ಸಮಾಧಿ ಬಂಡಿ ಮೇಲೆ ಈಜು ಕಲಿಯೋಕ್ಕಾಗೋದಲ್ಲ, ಕಲೀಲಿಕ್ಕಾಗತ್ತಾ? ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ಜ್ಞಾನಸಾಗರ ಇದೆಯಲ್ಲ ಭಾಳ ದೊಡ್ಡದು. ಅಂಥ ದೊಡ್ಡ ಜ್ಞಾನಸಾಗರದ ನಡುವೆ ನಮ್ಮ ಬೇಂದ್ರೆ ಅವ್ರದ್ದೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಹೇಗೆ ವಿದ್ಯಾರ್ಥಿಗಳಲ್ಲಿ ಕಿಡಿಗೇಡಿ ವಿದ್ಯಾರ್ಥಿಗಳಿರ್ತಾರೆ, ಯಾಕಂದ್ರೆ ನಿಮ್ಮ ಗಮನ ಅಲ್ಲೇ ಇತ್ತು. ಬೇಂದ್ರೆ ಅವರು ನಮ್ಮ ಸಾರ್ಸ್ ಇಲ್ಲೆಲ್ಲ ಹೋಗ್ತಾ ಇರ್ತಾರಲ್ಲ, ಬೇರೆ ಕಾಲೇಜಿಗೆ, ಆ ಕಾಲೇಜಿಗೆ ಈ ಕಾಲೇಜಿಗೆ ಹೋಗ್ತಾರೆ, ಈ ಕಾಲೇಜಿಂದ ಆ ಕಾಲೇಜಿಗೆ ಹೋಗ್ತಾರೆ, ಹಿಂಗೆ ಅವರು ಹೋಗ್ತಾಯಿದ್ರು. ಸಾಧನಕೇರಿಯಿಂದ ಹುಬ್ಳಿಯಿಂದ ಸಾಧನಕೇರಿಗೆ ಪಾಠ ಮಾಡಲಿಕ್ಕೆ ಹೋದಾಗ ಒಂದು ಸಂದರ್ಭ ಏನಾಗಿತ್ತಂದರೆ, ಒಂದು 5 ನಿಮಿಷ ಲೇಟಾಗಿ ಹೋಗ್ತಾರೆ ಕಾಲೇಜಿಗೆ. 5 ನಿಮಿಷ ಲೇಟಾಗಿ ಹೋಗ್ತಾರೆ. 5 ನಿಮಿಷ ಲೇಟಾಗಿ ಹೋದ ತಕ್ಷಣ ಅಲ್ಲಿ ಒಬ್ಬ ಕಿಡಿಗೇಡಿ ಹುಡುಗಿ ಏನು ಮಾಡ್ತಾಳೆ ಗೊತ್ತಾ, ಚಾಕ್ ಪೀಸ್ ತೊಗೊಂಡು
ಚೇರಿನ ಮೇಲೆ ನಿಂತ್ಕೊಂಡು ಒಂದು ಸಾಲು ಬರೀತಾರೆ. ಏನಂತ? ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿ ಅವ ಅಂತ ಬರೀತಾರೆ. ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿ ಅವ ಅಂತ ಬರೆದ ತಕ್ಷಣವೇ ಬರೆದು ಒಂದು 2 ಸೆಕೆಂಡ್ ಆಗಿರ್ತಾ ಬೇಂದ್ರೆ ಅವ್ರು ಬರ್ತಾರೆ. ಅದು ಬೇಂದ್ರೆಯವರಿಗೆ ಬರೆಯೋದಂದ್ರೆ ಏನು? ಬೇಂದ್ರೆಯವರು ಆ ಕಾಲದಲ್ಲಿ ಆತನಿಗೆ ಯಾರು ಕಿಂಡಲ್ ಮಾಡಿ ದಕ್ಷಿಣ ಸಾಮರ್ಥ್ಯ ಯಾರಿಗಿರಲಿಲ್ಲ. ಒಂದು ಸಲ ಬಿಜಾಪುರದ ಚಡ್ಚಣ ಅಂತ ಇದೆಯಲ್ಲ, ಅಲ್ಲಿ ಈಶ್ವರ ಸಣ್ಕಲ್ ಅವ್ರದ್ದು ಜನಿಸಿದ ಊರದು. ಅಲ್ಲಿ ಆ ಈಶ್ವರ ಸಣ್ಕಲ್ ಅವರಿಗೆ ಒಂದು ಸನ್ಮಾನ ಇರ್ತೈತಿ. ಯಾರ ಕಡೆಯಿಂದ? ಬೇಂದ್ರೆ ಅವ್ರ ಕಡೆಯಿಂದ ಸನ್ಮಾನ ಇರ್ತೈತಿ. ಬೇಂದ್ರೆ ಅವ್ರ ಕಡೆಯಿಂದ ಸನ್ಮಾನ ಮಾಡಬೇಕಾದಾಗ ಸುಮ್ಮನೆ ಮಾಡೋದಲ್ಲ. ಬೇಂದ್ರೆ ಅವ್ರ ಸನ್ಮಾನ ಏನಂತ ಸನ್ಮಾನ ಮಾಡ್ತಾರೆ ಗೊತ್ತಾ? ಈಶ್ವರ ಸಣ್ಕಲ್ ಅವ್ರು ಎಂಥ ಮಾತನ್ನು ಹೇಳಿದ್ದಾರೆ. ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ, ನಾತ್ತು ಜಗ ನಗುತ್ತಿರಲು ನನ್ನ ಎತ್ತಿಕೊಳ್ಳದಿರ್ಬೋದೇ ಈ ಜಗತ್ತು ಅಂತ ಹೇಳಿದಂಥ ಈಶ್ವರ ಸಣ್ಕಲ್, ಆ ಈಶ್ವರ ಸಣ್ಕಲ್ ಅವರಿಗೆ ಸನ್ಮಾನ ಮಾಡಬೇಕಾದಾಗ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ. ಏನಂತ? ಈ ಸಣ್ಕಲ್ ಐತಲ್ಲ, ನನ್ನ ಕಡೆಯಿಂದ ಈ ಕನ್ನಡ ಸಾಹಿತ್ಯ ಪರಿಷತ್ ಚರ್ಚಣದವರು ಸನ್ಮಾನ ಮಾಡಿಸ್ಬೇಕಂತ ನನ್ನ ಕಡೆ ಇದ್ದಾರೆ. ಈ ಸಣ್ಕಲ್ ಇದೆಯಲ್ಲ, ಇದು ದೊಡ್ಡ ಕಲ್ಲಾಗಬೇಕಂತ ಮಾಡೈತೆ ಅಂತ ಟೀಕೆ ಮಾಡಿ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಶಿವಮೊಗ್ಗದಲ್ಲಿ ಒಂದು ಪ್ರಸಂಗ ನಡೀತೈತಿ. ಶಿವಮೊಗ್ಗದಲ್ಲಿ ಆ ವರ್ಷ ಕುವೆಂಪು ಅವರಿಗೆ ರಾಷ್ಟ್ರಕವಿ ಅಂತೇಳಿ ಅಲ್ಲಿ ಕನ್ನಡ ಸಾಹಿತ್ಯ ಪ್ರಶಸ್ತಿಯ ಸಮಾರಂಭ ಇಟ್ಕೊಂಡಿರ್ತಾರೆ. ಆತನ ಕುರಿತಾಗಿ ಮಾತಾಡಲಿಕ್ಕೆ ಬೇಂದ್ರೆ ಅವ್ರನ್ನ ಕರೆದಿರ್ತಾರೆ. ಈಗ ನಮ್ಮ ಇಬ್ಬರು ನಿರೂಪಕರು ಮಾತಾಡ್ತಿರ್ತಾರಲ್ಲ, ನಿರೂಪಕರು ಈ ಥರ ಇಬ್ಬರು ನಿರೂಪಕರು ಇರ್ತಾರೆ ಅಲ್ಲಿ. ಆ ಇಬ್ಬರು ನಿರೂಪಕರಲ್ಲಿ ಒಬ್ಬ ನಿರೂಪಕರು ಏನು ಮಾಡ್ತಾರೆ, ನಾವು ಒಂದೇ ವೇದಿಕೆ ಮೇಲೆ ಕುವೆಂಪು ಮತ್ತು ಬೇಂದ್ರೆ ಅವರು ಒಂದೇ ವೇದಿಕೆಯಲ್ಲಿದ್ದಾರೆ, ಒಂದೇ ವೇದಿಕೆಯಲ್ಲಿರುವಂಥ ಕುವೆಂಪು ಮತ್ತು ಬೇಂದ್ರೆ ಅವರನ್ನು ನೋಡಿದ ಎಷ್ಟು ಖುಷಿ ಆಗುತ್ತೆ ನಮಗೆ ಅಂದರೆ, ಮತ್ತು ಸೂರ್ಯ ಚಂದ್ರರನ್ನು ನೋಡಿದಂಗೆ ಖುಷಿ ಆಗುತ್ತೆ ಅಂತ ಸಹಜವಾಗಿ ಅವ್ರು ನಿರೂಪಕರು ಹೇಳ್ತಾರೆ. ಆಗ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ.